ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಮಠ ಶ್ರೀಮಠ ಅಂಥ ಕಾರ್ಯಕ್ರಮಗಳಿಗೆ ಸದಾ ತೆರೆದ ಬಾಗಿಲಿನಿಂದ ಸ್ವಾಗತಿಸ್ತಕ್ಕಂಥದ್ದು. ನಾವು 2013ರಿಂದ 2018ರವರೆಗಿನ 5 ವರ್ಷ ಆ ಅವಧಿಯ ಒಳಗೆ 2 ಸಾರಿ ಇಲ್ಲಿ ನಾವು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವು. ಅಷ್ಟರ ಮಟ್ಟಿಗೆ ಇದು ಕನ್ನಡದ ಮಠವಾಗಿ ಮೊದಲಿನಿಂದಲೂ ಕೂಡ ತನ್ನ ಕೀರ್ತಿಯನ್ನು ಉಳಿಸ್ಕೊಂಡಿರುವಂಥದ್ದು. ಆ ಮಠದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥವರಾಗಿದ್ದಾರೆ. ಅವರಿಗೆ ನನ್ನ ಗೌರವದ ನಮಸ್ಕಾರಗಳನ್ನು ಹೇಳ್ತಾ, ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ಸಶಕ್ತಗೊಳಿಸುವುದಕ್ಕೆ ಕಂಕಣಬದ್ಧವಾದ ರೀತಿಯೊಳಗೆ ಈ ಹೊತ್ತು ಸಚಿವರಾಗಿ ಆಗಮಿಸಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ ಶಿವರಾಜ್ ಎಸ್ ತಂಗಡಗಿ ಅವರು ಇಲ್ಲಿ ಆಸೀನರಾಗಿದ್ದಾರೆ. ಉದ್ಘಾಟನೆ ಮಾಡಿದಂತೆ ಮಾತನಾಡಬೇಕಾಗಿತ್ತು. ಅವರ ಪ್ರೀತಿಯ ಒತ್ತಾಯಕ್ಕೆ ನಾನೇನೇ ಮೊದಲಿಗೆ ಮಕ್ಕಳ ಜೊತೆಯೊಳಗೆ 4 ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಇಲ್ಲಿ ನಿಂತಿದ್ದೇನೆ. ವೇದಿಕೆ ಮೇಲೆ ಇಲ್ಲಿಯ ಶಾಸಕರಿದ್ದಾರೆ, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ಸದಸ್ಯರುಗಳಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ಪೋಷಕ ಬಂಧುಗಳೇ, ವಿದ್ಯಾರ್ಥಿನಿಯರೇ, ಇದು ಒಂದು ನಮ್ಮ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ ಭಾಷೆಯ ಬೆಳವಣಿಗೆಗೆ ಸದಾ ಬೇರೆ ರಾಜ್ಯಗಳಿಗೆ ಆದರ್ಶವಾಗುವ ರೀತಿಯೊಳಗಿರ್ತಕ್ಕಂಥ ಸರ್ಕಾರ ನಮ್ಮ ಸರ್ಕಾರ, ಅಂದರೆ ಕರ್ನಾಟಕ ಸರ್ಕಾರ. ಭಾಷೆಯ ಅಭಿವೃದ್ಧಿಗೆ ಮತ್ತು ಸಂಸ್ಕೃತಿಯ ಅಭಿವೃದ್ಧಿಗೇನೇ 18 ಅಕಾಡೆಮಿಗಳಿವೆ, ಪ್ರಾಧಿಕಾರಗಳಿವೆ. ಆ ಎಲ್ಲವೂ ಕೂಡ ಕೇವಲ ಸಾಹಿತ್ಯವನ್ನಷ್ಟೇ ಅಲ್ಲ, ಭಾಷೆಯನ್ನಷ್ಟೇ ಅಲ್ಲ, ಸಂಸ್ಕೃತಿಯನ್ನು, ಪರಂಪರೆಯನ್ನು ಬೆಳೆಸುವ ನಿಟ್ಟಿನೊಳಗೆ ಕಾರ್ಯನಿರತವಾಗಿರ್ತಕ್ಕಂಥದ್ದು. ಇಂಥ ಈ ಸಮಾವೇಶದೊಳಗೆ ಬಹಳ ಸಂತೋಷದಿಂದ ಕೆಲವು ಮಾತುಗಳನ್ನು ಹಂಚಿಕೊಳ್ತೀನಿ. ಯಾಕೆ ಅಂತಂದರೆ, ಕನ್ನಡವನ್ನು ಮಾಧ್ಯಮವಾಗಿಸಿಕೊಂಡಂತೆ ಓದುತ್ತಿರುವ ಮಕ್ಕಳಿಗೆ ಅದು ಕರ್ನಾಟಕದೊಳಗಿರುವ ಮಕ್ಕಳಲ್ಲ, ಕರ್ನಾಟಕದ ಗಡಿ ಭಾಗಗಳಲ್ಲಿರ್ತಕ್ಕಂಥ ಹೊರ ರಾಜ್ಯಗಳ ಆಯಕಟ್ಟಿನ ಪ್ರದೇಶಗಳಲ್ಲಿರ್ತಕ್ಕಂಥ ಮಕ್ಕಳು. ಇವೆಲ್ಲವೂ ಕೂಡ ಒಂದು ಕಾಲದೊಳಗೆ ಕನ್ನಡದ ಭಾಗಗಳೇ ಆಗಿದ್ದವುಗಳು. ಕಾಸರಗೋಡು ಆಗಬಹುದು, ಹತ್ತು ಕಡೆ ಹೋಯಿತು ಅಂತಂದರೆ ಬಳ್ಳಾರಿ ಪಕ್ಕದಲ್ಲಿರ್ತಕ್ಕಂಥ ಆ ಭಾಗ, ಆಂಧ್ರ ಪ್ರದೇಶದ ಆ ಭಾಗ, ಮತ್ತು ಮಹಾರಾಷ್ಟ್ರಕ್ಕೆ ಹೋಯಿತು ಅಂತಂದರೆ ಅಲ್ಲಿ ಇರ್ತಕ್ಕಂಥ ಕೆಲವು ಭಾಗಗಳು, ಇವೆಲ್ಲವೂ ಕೂಡ ಕರ್ನಾಟಕದೊಳಗೆ ಇದ್ದವುಗಳು. ಆದರೆ ಭಾಷಾವಾರು ಪ್ರಾಂತ ರಚನೆಯಾಗುವ ಸಂದರ್ಭದೊಳಗೆ ಈ ತರಹದ ಕೆಲವು ಲೋಪಗಳಾಗ್ತವೆ. ಬೇರೆ ಭಾಷೆಗಳಿಗೆ ಸಂಬಂಧಪಟ್ಟಂಥ ಭೂಭಾಗಗಳು ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾವೆ, ನಮ್ಮ ಕರ್ನಾಟಕಕ್ಕೆ ಸೇರಬೇಕಾಗಿರ್ತಕ್ಕಂಥ ಭೂಭಾಗಗಳು ಬೇರೆ ರಾಜ್ಯಗಳಿಗೆ ಹೋಗಿರ್ತವೆ. ಆದರೆ ಅದನ್ನು ಒಂದು ಸಮಸ್ಯೆಯಾಗಿ ಇಟ್ಟುಕೊಳ್ಳದ ರೀತಿಯೊಳಗೆ ಒಕ್ಕೂಟ ವ್ಯವಸ್ಥೆಯೊಳಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ. ಇದನ್ನು ಎಲ್ಲ ಭಾಷಿಕರು ಕೂಡ ಅರ್ಥ ಮಾಡಿಕೊಳ್ಬೇಕು. ಯಾವತ್ತೂ ಕೂಡ ಗಡಿ ವಿವಾದ ಎನ್ನುವುದು ನಮ್ಮ ಒಕ್ಕೂಟ ವ್ಯವಸ್ಥೆಯ ಸಾಮರಸ್ಯವನ್ನು ಒಡೆಯುವುದಕ್ಕೆ ಅದು ಯಾವತ್ತೂ ಕೂಡ ಒಂದು ವಸ್ತುವಾಗಬಾರದು, ಒಂದು ವಿಷಯವಾಗಬಾರದು. ಸಾಮರಸ್ಯವನ್ನು ಬೆಸೆಯುವುದಕ್ಕೆ ಸಾಂಸ್ಕೃತಿಕ ಸ್ನೇಹ ಸೇತುವಿನ ರೀತಿಯೊಳಗೆ ಈ ಗಡಿ ಭಾಗಗಳು ಕಾರ್ಯನಿರ್ವರ್ತಿಸಬೇಕು. ಗಡಿ ಭಾಗಗಳನ್ನು ಒಳಗಿನವರು ಕೂಡ ಅದೇ ತರಹದಲ್ಲಿ ಗೌರವಿಸಬೇಕು. ಇದು ಬಹಳ ಮುಖ್ಯವಾದ ಉದ್ದೇಶ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಇಲ್ಲಿ ಮೊನ್ನೆ ಕೊರೋನಾ ಸಂದರ್ಭದೊಳಗೆ ಇಲ್ಲಿ ಪತ್ರಕರ್ತರ ಸಂಘದವರುಗಳು ಒಂದು ರೀತಿ ಸಂಬಳ ಬರೋದ ರೀತಿಯೊಳಗೆ ಬಹಳ ಸಂಕಷ್ಟದಲ್ಲಿದ್ದರು. ಸಂಕಷ್ಟದಲ್ಲಿದ್ದಾಗ ನಮ್ಮ ಕರ್ನಾಟಕದ ಕೆಲವು ಶಾಸಕರುಗಳು ಅವರು ಬಹಳ ಮುಂದೆ ಬಂದ ರೀತಿಯೊಳಗೆ
ಆ ಸಂಘಕ್ಕೆ, ಪತ್ರಕರ್ತರ ಸಂಘಕ್ಕೆ ಆರ್ಥಿಕ ಸಹಾಯವನ್ನು ನೀಡಿದಂತೆ ಕಾಪಾಡಿದ್ದಾರೆ. ಹಾಗೇನೇ ಬೇರೆ ಬೇರೆ ಭಾಗಗಳಲ್ಲೂ ಕೂಡ, ಬಳ್ಳಾರಿ ಭಾಗದಲ್ಲಿ ಅಲ್ಲಿಯೂ ಕೂಡ ಆ ತರಹದಲ್ಲಿ ಆಗಿರ್ತಕ್ಕಂಥದ್ದು. ಈ ಮನಸ್ಸು ಯಾವತ್ತೂ ಕೂಡ ಏನಾಗುತ್ತೆ ಅಂದರೆ, ಹೊರ ರಾಜ್ಯಗಳಲ್ಲಿಯೂ ಕೂಡ ಬೆಳೆಯುತ್ತಿರುವಂಥ ಭಾಷೆಯನ್ನು ಸಂರಕ್ಷಿಸುವುದಕ್ಕೆ ಬೇಕಾಗುವ ಒಂದು ಮನೋಧರ್ಮ, ಅದು ನಮ್ಮ ರಾಜ್ಯದಲ್ಲಿಯೂ ಇರಬೇಕು, ಕೇರಳದಲ್ಲಿಯೂ ಇರಬೇಕು, ಆಂಧ್ರದಲ್ಲಿಯೂ ಇರಬೇಕು. ಈ ತರಹ ಭಾಷೆಯನ್ನು ಇಟ್ಟುಕೊಂಡಂತೆ ನಮ್ಮ ಸಾಮರಸ್ಯವನ್ನು ಹಾಳು ಮಾಡಿಕೊಳ್ತಕ್ಕಂಥದ್ದು ಅಲ್ಲ. ಹಾಗೆಯೇ ಧರ್ಮವನ್ನು ಕೂಡ ಇಟ್ಟುಕೊಂಡಂತೆ ನಾವು ಒಡೆದು ಆಳುವ ನೀತಿಯನ್ನು ಯಾವ ಕಾರಣಕ್ಕೂ ಮಾಡಬಾರದು. ನಮ್ಮ ಕರ್ನಾಟಕದ ಕನ್ನಡ ಮನಸ್ಸು ಬಹಳ ಹಿಂದಿನಿಂದಲೂ ಕೂಡ ಅದಕ್ಕೆ ತುಂಬ ಹೆಸರಾಗಿರುವಂಥದ್ದು. ಯಾಕೆಂದರೆ ನಮ್ಮ ಕರ್ನಾಟಕದ ಆದಿ ಗ್ರಂಥ ಅನ್ನಿಸಿಕೊಂಡಿರ್ತಕ್ಕಂಥ ಕವಿರಾಜ ಮಾರ್ಗದೊಳಗೇನೆ ಒಂದು ಮಾತು ಬರುತ್ತೆ, ಕಸವರಮೆಂಬುದು ನೆರೆ ಸೈರಿಸಲಾರ್ಪೊಡೆ ಪರವಿಚಾರಮಮಂ ಪರಧರ್ಮಮಮಂ. ಕಸವರ ಅಂದರೆ ಬಂಗಾರ ಅಂತ, ಚಿನ್ನ. ಕಸವರ ಅಂತ ಕರಿಬೇಕು, ಚಿನ್ನ ಅಂತ ಕರಿಬೇಕು. ಯಾವುದನ್ನು? ನೆರೆ ಸೈರಿಸಲಾರ್ಪೊಡೆ ಪರವಿಚಾರಮಮಂ ಪರಧರ್ಮಮಮಂ. ಬೇರೆಯವರ ವಿಚಾರಗಳನ್ನು, ಬೇರೆಯವರ ಧರ್ಮವನ್ನು ಕೇಳುವಂಥ, ತಾಳುವಂಥ ಒಂದು ಹೃದಯವಂತಿಕೆಯನ್ನು ಬೆಳೆಸ್ಕೊಂಡ್ರೆ ಅದೇ ಬಂಗಾರ, ಅದೇ ಚಿನ್ನ. ಇದು 10ನೇ ಶತಮಾನದಲ್ಲಿಯೇ ನಮ್ಮ ಕನ್ನಡದ ಕವಿಯೊಬ್ಬ ಹೇಳಿರ್ತಕ್ಕಂಥ ಮಾತು. ನೀವು ಉದ್ದಕ್ಕೂ ನೋಡ್ಕೊಂಡು ಬನ್ನಿ ನಮ್ಮ ಕನ್ನಡ ಮನಸ್ಸು ಹೇಗಿದೆ ಅನ್ನೋದಕ್ಕೆ. ಕೇವಲ ಕನ್ನಡದಲ್ಲಿ ಬರೆದರೂ ಕೂಡ ಕನ್ನಡ ಜಗತ್ತನ್ನು ಮಾತ್ರ ಸೀಮಿತಗೊಳಿಸಿಕೊಂಡಂತೆ ಮಾತನಾಡಿಲ್ಲ, ಇಡೀ ಜಗತ್ತನ್ನು, ಈ ಭೂಖಂಡದಲ್ಲಿರ್ತಕ್ಕಂಥ ಎಲ್ಲ ದೇಶಗಳ, ಎಲ್ಲ ಭಾಷೆಗಳ ಜನತೆಯನ್ನು ಗಮನದಲ್ಲಿಟ್ಕೊಂಡಂತೆಯೇ ಲೋಕದರ್ಶನವನ್ನು ಕಂಡಿದೆ, ಕಟ್ಟಿದೆ. ಅದಕ್ಕೇನೆ ಮನುಷ್ಯ ಕುಲ ತಾನೊಂದೇ ವಲಂ, ಮನುಷ್ಯ ಜಾತಿ ಅದು ಒಂದೇ ಅಲ್ಲವೇ ಎನ್ನುವ ಮಾತನ್ನು ಪಂಪನಂಥವರೂ ಕೂಡ ಹೇಳಿದ್ದಾರೆ. ಇವತ್ತು ಕುವೆಂಪು ಅಂಥವರೂ ಕೂಡ ಮನುಜಮತ, ವಿಶ್ವಪಥ ಎನ್ನುವ ದೃಷ್ಟಿಯನ್ನು ಇಟ್ಕೊಂಡಂತೆ ಹೇಳಿದ್ದಾರೆ. ಇದು ನಮ್ಮ ಕನ್ನಡದ ಲೋಕಜ್ಞಾನ, ಮಾನವೀಯ ಅಂತಃಕರಣವನ್ನು ಇಟ್ಟುಕೊಂಡಂತೆ ಎಲ್ಲರನ್ನೂ ಕೂಡ ಒಳಗೊಳ್ಳುವ ಲೋಕಜ್ಞಾನ. ಅದು 10ನೇ ಶತಮಾನದಿಂದ ಇಂದಿನವರೆಗೂ ಕೂಡ ನಡ್ಕೊಂಡು ಬಂದಿದೆ. ಮಕ್ಕಳಿಗೆ ಈ ಮಾತನ್ನು ಹೇಳ್ತಾ ಇರಬೇಕಾದಾಗ ನನಗೆ, ನೀವು ಗಮನ ಇಟ್ಟು ಕೇಳಿ, ಜಗತ್ತಿನಲ್ಲಿ ಎಲ್ಲ ಭಾಷೆಗಳು ಕೂಡ ಅವುಗಳದೇ ಆಗಿರ್ತಕ್ಕಂಥ ನೆಲದ ಸಂಸ್ಕೃತಿಯನ್ನು ಉಳಿಸ್ಕೊಂಡಿದ್ದಾವೆ, ಬೆಳೆಸ್ಕೊಂಡಿದ್ದಾವೆ, ಹೆಮ್ಮೆಯಿಂದ ಹೇಳ್ಕೊಳ್ತವೆ. ಎಲ್ಲ 6000 ಭಾಷೆಗಳಿದ್ದಾವೆ ಜಗತ್ತಿನಲ್ಲಿ. 6000 ಭಾಷೆಗಳಲ್ಲಿ ಕೆಲವು ಲಿಖಿತ ರೂಪದ ಭಾಷೆಗಳಿದ್ದಾವೆ, ಅಕ್ಷರವನ್ನು ಒಳಗೊಂಡ ಭಾಷೆಗಳು, ವರ್ಣಮಾಲೆಯನ್ನು ಒಳಗೊಂಡಂಥವುಗಳು. ಕೆಲವಕ್ಕೆ ವರ್ಣಮಾಲೆಯೇ ಇಲ್ಲ, ಕೇವಲ ಮೌಖಿಕವಾಗಿ ಮಾತನಾಡ್ತಕ್ಕಂಥ ಭಾಷೆಗಳು. ಆದರೆ ಪುಣ್ಯವಶಾತ್ ನಮ್ಮ ಕನ್ನಡ ದ್ರಾವಿಡ ಭಾಷೆಗಳಲ್ಲಿ ಬಹಳ ಪುರಾತನವಾದದ್ದು ಅನ್ನೋದಕ್ಕೆ ನಮ್ಮ ಅಂತಾರಾಷ್ಟ್ರೀಯ ಭಾಷೆಯಾಗಿ ಮೆರೆಯುತ್ತಿರುವ ಇಂಗ್ಲೀಷ್ ಕಣ್ಣು ಬಿಡುವುದಕ್ಕೆ ಮುಂಚೆಯೇನೇ 300, 400, 500 ವರ್ಷಗಳ ಹಿಂದೆ ನಮ್ಮ ಕನ್ನಡದೊಳಗೆ ಮಹಾಕಾವ್ಯಗಳು ಬಂದಿದ್ದು, ಮಹಾಕವಿಗಳು ಹುಟ್ಟಿದ್ರು. ಇದು ಕೇವಲ 15, 16ನೇ ಶತಮಾನದಲ್ಲಿ ಇಂಗ್ಲೀಷ್ ಜಗತ್ತಿಗೆ ಕಣ್ದೆರೆದಿರತಕ್ಕಂಥದ್ದು. ಅದಕ್ಕೂ ಪೂರ್ವದೊಳಗೆ 9ನೇ ಶತಮಾನದಿಂದೇನೇ ನಮ್ಮ ಕನ್ನಡ ಮಹಾಕಾವ್ಯಗಳನ್ನು ರಚಿಸಿದ ರೀತಿಯೊಳಗೆ ಮೆರೆದಿರ್ತಕ್ಕಂಥದ್ದು. ಇಂಥ ಈ ಕನ್ನಡ ಈ ಹೊತ್ತು ನೀವು ಗಮನಿಸಬೇಕು, ನಮ್ಮ ಒಕ್ಕೂಟ ವ್ಯವಸ್ಥೆಯ ಒಳಗೆ ಯಾವ ಭಾಷೆಯನ್ನೂ ಕೂಡ ನಮ್ಮ ಸಂವಿಧಾನ ರಾಷ್ಟ್ರಭಾಷೆ ಅಂತ ಘೋಷಿಸಿಲ್ಲ. ಅಂದರೆ ಇದೊಂದೇ ರಾಷ್ಟ್ರಭಾಷೆ ಅಂತ ಘೋಷಿಸಿಲ್ಲ. ನಮ್ಮ ಈ ನೆಲದೊಳಗೆ, ಅಂದರೆ ಈ ದೇಶದ ನೆಲದೊಳಗಿರ್ತಕ್ಕಂಥ 3000ಕ್ಕೂ ಮಿಕ್ಕ ಭಾಷೆಗಳನ್ನು ಸಮಾನವಾಗಿ ಕಂಡಿದೆ. ಸಂವಿಧಾನದೊಳಗೆ ಅವೆಲ್ಲವಕ್ಕೂ ಕೂಡ ಸಮಾನ ಗೌರವವನ್ನು ಕೊಟ್ಟಿದೆ, ಸ್ಥಾನಮಾನವನ್ನು ಕೊಟ್ಟಿದೆ. ಅವುಗಳಲ್ಲಿ 22 ಭಾಷೆಗಳು ಈ ಹೊತ್ತು ಸಂವಿಧಾನಾತ್ಮಕವಾಗಿ ಅಂಗೀಕೃತವಾಗಿರ್ತಕ್ಕಂಥ ಭಾಷೆಗಳು. ಅದರೊಳಗೆ ಕನ್ನಡವೂ ಕೂಡ ಒಂದು. ಅದು ನಮ್ಮ ಮಕ್ಕಳಿಗೆಲ್ಲ ಗೊತ್ತಿರಬೇಕಾಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಕೆಲವರು ಏನು ಹೇಳ್ತಾರೆ, ರಾಷ್ಟ್ರೀಯ ಭಾಷೆ ಅಂತಂತ ಇವೆಲ್ಲವನ್ನೂ ಕರಿಬೇಕಾದ ಸಂದರ್ಭದೊಳಗೆ ತಪ್ಪು ಗ್ರಹಿಕೆಯಿಂದ ಹಿರಿಯರೇ ಮಕ್ಕಳಿಗೆ ಹೇಳ್ಕೊಡ್ತಾರೆ, ಹಿಂದಿ ರಾಷ್ಟ್ರಭಾಷೆ, ಹಿಂದಿ ರಾಷ್ಟ್ರಭಾಷೆ ಅಂತ. ಅದು ಸುಳ್ಳು. ನಮ್ಮ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಹೇಳಿಲ್ಲ.
ಹಿಂದಿ ಒಂದು ರಾಷ್ಟ್ರೀಯ ಭಾಷೆ. ನಮ್ಮ ಕನ್ನಡ ರಾಷ್ಟ್ರೀಯ ಭಾಷೆಯಾದ ರೀತಿಯೊಳಗೇ ಅದು ಕೂಡ ಒಂದು ರಾಷ್ಟ್ರೀಯ ಭಾಷೆ. ಆದ್ದರಿಂದ ಏಕದೇಶ ಏಕಭಾಷೆ ಅನ್ನುವಂಥದ್ದು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾದ ಹೇಳಿಕೆಯೇ ಹೊರತು ಒಕ್ಕೂಟ ವ್ಯವಸ್ಥೆಗೆ ಪೂರಕವಾದದ್ದಲ್ಲ. ಯಾಕೆಂದರೆ ನಮ್ಮ ಸಂವಿಧಾನ ನಮ್ಮ ಗಣತಂತ್ರ ವ್ಯವಸ್ಥೆಯನ್ನು ಗೌರವಿಸಿರ್ತಕ್ಕಂಥದ್ದು. ಬಹುತ್ವ ಭಾಷೆಗಳನ್ನು, ಬಹುತ್ವದ ಸಂಸ್ಕೃತಿಗಳನ್ನು ಗೌರವಿಸಿರ್ತಕ್ಕಂಥದ್ದು. ಅವೆಲ್ಲವಕ್ಕೂ ಉಳಿಯುವುದಕ್ಕೆ, ಬೆಳೆಯುವುದಕ್ಕೆ ಬೇಕಾದ ವಾತಾವರಣವನ್ನು ಸಂವಿಧಾನಾತ್ಮಕವಾಗಿ ಒಂದು ಹಕ್ಕಾಗಿ ಕೊಟ್ಟಿರ್ತಕ್ಕಂಥದ್ದು. ಆ ಹಿನ್ನೆಲೆಯೊಳಗೆ ನಮ್ಮ ಕನ್ನಡವು ಕೂಡ 22 ಅಂಗೀಕೃತ ಭಾಷೆಗಳಲ್ಲಿ ಒಂದಾಗಿದೆ. ಅದು ಬಹಳ ಮುಖ್ಯವಾದ್ದು. ಜೊತೆಗೆ ಇನ್ನೊಂದು ಗಮನಿಸಿ ನೀವು, ಬೇರೆ ಭಾಷೆಗಳಿಗಿಂತ ನಮ್ಮ ಕನ್ನಡಕ್ಕೆ ಇರತಕ್ಕಂಥ ಒಂದು ವಿಶಿಷ್ಟತೆ ಏನು ಅನ್ನೋದಕ್ಕೆ, ನಮ್ಮ ವರ್ಣಮಾಲೆಯ ವಿಶಿಷ್ಟತೆ ಏನದು? ನಮ್ಮ ವರ್ಣಮಾಲೆ ವೈಜ್ಞಾನಿಕವಾಗಿ ರಚಿತವಾದ ವರ್ಣಮಾಲೆ. ನೀವು ಏನು ಉಚ್ಚರಿಸ್ತೀರೋ ಅದನ್ನೇ ಬರೀತೀರ. ನೀವು ಯಾವುದೇ ಶಬ್ದ ತಗೊಳ್ಳಿ, ಜಗತ್ತಿನಲ್ಲಿರುವ 6000 ಭಾಷೆಗಳನ್ನು ಕೂಡ ನಮ್ಮ ಕನ್ನಡ ಲಿಪಿಯೊಳಗೆ ಆ ಭಾಷೆಯ ಮೂಲ ಉಚ್ಚಾರಕ್ಕೆ ಎರವಾಗದ ರೀತಿಯೊಳಗೆ ನಾವು ಆ ಭಾಷೆಯನ್ನು ಕನ್ನಡ ಲಿಪಿಯಲ್ಲಿ ಹಿಡಿದಿಡಬಹುದು. ಈ ಸವಲತ್ತು ಎಲ್ಲ ಭಾಷೆಗಳಿಗೂ ಇಲ್ಲ. ನಮ್ಮ ಕನ್ನಡ ಭಾಷೆಗಿದೆ, ಬೇರೆ ಭಾಷೆಗಳು ನನಗೆ ಗೊತ್ತಿಲ್ಲ. ಆದರೆ ಜಾಗತಿಕವಾಗಿ ಮೆರೆಯುತ್ತಿರುವ ಭಾಷೆಗಳನ್ನು ನೋಡಿದಾಗ ಅವುಗಳಿಗೆ ಈ ಶಕ್ತಿ ಇಲ್ಲ. ಉದಾಹರಣೆಗೆ ಇಂಗ್ಲೀಷನ್ನೇ ತಗೊಳ್ಳಿ, ಅದರ ವರ್ಣಮಾಲೆ 26 ಅಕ್ಷರ ಇರಬಹುದು. ಆದರೆ ಜಗತ್ತಿನಲ್ಲಿರುವ ಎಲ್ಲ ಭಾಷೆಗಳ ಉಚ್ಚಾರವನ್ನು, ಆ ಭಾಷಿಕ ಉಚ್ಚಾರವನ್ನು ಅದಕ್ಕೆ ಎರವಾಗದ ರೀತಿಯೊಳಗೆ ಇಂಗ್ಲೀಷ್ನಲ್ಲಿ ಬರಿತೀವಿ ಅಂದರೆ ಅದಾಗಲ್ಲ. ಇಂಗ್ಲೀಷ್ನಲ್ಲೇ ನೀವು ನೋಡ್ಕೊಂಡು ಬನ್ನಿ, ಎಷ್ಟೋ ರೀತಿ ಬರೆಯೋದಕ್ಕೂ ಉಚ್ಚಾರಕ್ಕೂ ವ್ಯತ್ಯಾಸ ಇರುತ್ತೆ. ವಾಕ್ ಅಂತೀರ, ಕುಡ್ ಅಂತೀರ, ವುಡ್ ಅಂತೀರ. ಅಲ್ಲಿ ವಾಕ್ ಅಂದಾಗ WALK, ಎಲ್ ಸೈಲೆಂಟ್ ಆಗುತ್ತೆ. ನೀವು ವಾಕ್ ಅಂತ ಕನ್ನಡದಲ್ಲಿ ಬರೀರಿ, ಇಂಗ್ಲೀಷ್ ಶಬ್ದ ಅದು. ಕನ್ನಡದಲ್ಲಿ ಕನ್ನಡ ಅಕ್ಷರದಲ್ಲಿ ಬರೆದ್ರೆ ವಾಕ್ ಅಂತಲೇ ಹೇಳ್ತೀವಿ. ಆದರೆ ಇಂಗ್ಲೀಷ್ನಲ್ಲಿ ಕನ್ನಡದ ಶಬ್ದಗಳನ್ನು ಹೇಳ್ತಾ ಹೋದರೆ ನೀವು ಟಾಗೆ ತಾಗೆ ಒಂದೇ ಅಕ್ಷರ ಬಳಸ್ತೇವೆಯೇ ಹೊರತು ಬೇರೆ ಬಳಸಲ್ಲ. ಆ ತರಹದೊಳಗೆ ಇಂಗ್ಲೀಷ್ಗೆ ಅಂಥ ಒಂದು ವೈಜ್ಞಾನಿಕ ಸೌಕರ್ಯ ಇಲ್ಲ. ಆದರೂ ಅದು ಒಂದು ರೀತಿಯಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡಿರುವಂಥದ್ದು. ಅನ್ನೋಯಿಂಗ್ಲಿ ವಿ ಆರ್ ಅಕ್ಸೆಪ್ಟಿಂಗ್ ದಟ್ ಅಂತನ್ನೋ ರೀತಿ ಒಳಗೆ ಅದು ಬಳಕೆಯಾಗ್ತಾ ಇರೋದು. ಕನ್ನಡದ್ದು ಹಾಗಲ್ಲ. ಇಂಥ ಈ ಕನ್ನಡ 2500 ವರ್ಷಗಳ ಇತಿಹಾಸವನ್ನು ಒಳಗೊಂಡಿರುವ ಕನ್ನಡ. ಈ ಕನ್ನಡ ಯಾಕೆ ಈ ಹೊತ್ತು ಕಡೆಗಣಿತವಾಗ್ತಾ ಇದೆ? ಅಷ್ಟು ವೈಜ್ಞಾನಿಕ ತಾರ್ಕಿಕ ದೃಷ್ಟಿಕೋನವನ್ನು ಒಳಗೊಳ್ಳದೇ ಇದ್ದರೂ ಕೂಡ ಇಂಗ್ಲೀಷ್ ಯಾಕೆ ಜಗತ್ತಿನ ಬಹುತೇಕ ಭಾಗಗಳನ್ನು ಒಂದು ರೀತಿ ಆಕ್ರಮಿಸಿಕೊಂಡಂತೆ ಬೆಳೀತಾ ಇದೆ? ಅದಕ್ಕೆ ಕಾರಣ ಆ ಭಾಷೆಯನ್ನಾಡುವ ಜನವೇ ಹೊರತು ಭಾಷೆ ಅಲ್ಲ. ನಮ್ಮ ಕನ್ನಡದ ಭಾಷೆ ಸಮೃದ್ಧವಾಗಿದೆ, ಆದರೆ ಕನ್ನಡ ಭಾಷೆಯ ಜನ ಇಚ್ಛಾಶಕ್ತಿಯನ್ನು ಒಳಗೊಂಡವರಾಗಿ ಇಲ್ಲ. ಅವರ ಇಚ್ಛಾಶಕ್ತಿಯ ಕೊರತೆಯೇ ಭಾಷೆಯ ಸೋಲಿಗೆ ಕಾರಣ ಅನ್ನುವುದನ್ನು ಪ್ರಾಮಾಣಿಕವಾಗಿ ನಾವು ಒಪ್ಪಿಕೊಳ್ಬೇಕು. ಯಾಕೆಂದರೆ ಇವತ್ತು ನೋಡಿ, ನೀವು ಒಬ್ಬ ಇಂಗ್ಲೀಷ್ ಮಾತನಾಡೋನು ಬಂದರೆ, ಬೇರೆ ಭಾಷೆ ಮಾತನಾಡೋನು ಬಂದರೆ, ಕನ್ನಡಿಗ ಕೀಳರಿಮೆಯೊಳಗೆ ಕುಬ್ಜವಾಗ್ತಾನೆ, ಕುಗ್ತಾನೆ. ತನ್ನ ಭಾಷೆ ಹೇಳಿಕೊಳ್ಳೋದಕ್ಕೆ ಅವನು ಮುನ್ನುಗ್ಗೋಲ್ಲ. ಆದರೆ ಇಂಗ್ಲೀಷ್ ಮಾತನಾಡಿದ ಅವನು ಬುದ್ಧಿವಂತ ಅಂತ ತಿಳ್ಕೊಳ್ತೀವಿ. ಭಾಷೆ ಬುದ್ಧಿವಂತಿಕೆಗೆ ವಾಹಕವೇ ಹೊರತು ಭಾಷೆಯೇ ಬುದ್ಧಿವಂತಿಕೆ ಅಲ್ಲ. ಇವತ್ತು ಇಂಗ್ಲೀಷ್ ಮಾತನಾಡುವವರ ಬಗ್ಗೆ ನಮ್ಮ ಮೌಢ್ಯ, ನಮ್ಮ ಭ್ರಮೆ ಹೇಗಿದೆ ಅಂದರೆ ಬುದ್ಧಿವಂತರು ಅನ್ನುವ ರೀತಿಯೊಳಗಿನ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ. ಇದಲ್ಲ. ಅದಕ್ಕೋಸ್ಕರಲೇನೇ ಈ ಹೊತ್ತು ನಮ್ಮ ಕನ್ನಡವನ್ನು ನಾವು ಬೆಳೆಸುವಂಥ ಮನೋಧರ್ಮವನ್ನು ಒಂದು ಇಚ್ಛಾಶಕ್ತಿಯಾಗಿ ರೂಪಿಸ್ಕೊಳ್ಬೇಕು. ನಮ್ಮ ನೆರೆಯ ರಾಜ್ಯ ತಮಿಳ್, ಅವರಿಗೆ ಇರತಕ್ಕಂಥ ಒಂದು ಭಾಷಿಕ ಇಚ್ಛಾಶಕ್ತಿ ಇದೆಯಲ್ಲ, ಅದು ನಮ್ಮ ಒಕ್ಕೂಟ ವ್ಯವಸ್ಥೆಯ ಒಳಗೆ ಒಂದು ಮಾದರಿಯಾದ ಇಚ್ಛಾಶಕ್ತಿ.
ನಮ್ಮ ಕರ್ನಾಟಕದೊಳಗೇನೆ ಬೆಂಗಳೂರಿನಲ್ಲೇನೆ ತಮಿಳ್ನವ್ರನ್ನ ಭಾಷಾಂಧರು ಅಂತ ಕರೀತಾರೆ. ಅದು ಶುದ್ಧಾಂಗ ತಪ್ಪು. ಅದು ಅವರ ಭಾಷಾ ಇಚ್ಛಾಶಕ್ತಿ. ಇವತ್ತು ಕನ್ನಡವನ್ನು ಹೊರ ರಾಜ್ಯಗಳಲ್ಲಿ ಬೆಳೆಸಿದವರು ಯಾರು ಅಂತ ನನ್ನನ್ನು ಕೇಳಿದರೆ ಯಾವ ಎಗ್ಗೂ ಇಲ್ಲದಂತೆ ಹೇಳ್ತೀನಿ, ತುಳುವರು. ಕನ್ನಡವನ್ನು ಹೊರ ರಾಜ್ಯಗಳಲ್ಲಿ ಬೆಳೆಸಿದವರು, ಹೊರದೇಶಗಳಲ್ಲಿ ಬೆಳೆಸಿದವರು ಯಾರು ಅಂದರೆ ಸಂಘಗಳನ್ನು ಕಟ್ಟಿ ಕನ್ನಡ ಸಂಸ್ಕೃತಿಯನ್ನು ಬಿತ್ತರಿಸಿದವರು ಬಹಳ ಹಿಂದಿನಿಂದೂ ಕೂಡ ತುಳುವರು. ಮುಂಬೈನಲ್ಲಿ ನೋಡಿ, ನೀವು ದೆಹಲಿಯಲ್ಲಿ ನೋಡಿ, ಕನ್ನಡ ಸಂಘಗಳನ್ನು ಕಟ್ಟಿದವರು ಯಾರು, ಬೆಳೆಸಿದವ್ರು ಯಾರು? ಆ ತರಹದೊಳಗೆ ಇವತ್ತು ಅರಬ್ ಕಂಟ್ರೀಸ್ನಲ್ಲಿ ನೋಡಿ, ಬೇರೆ ಬೇರೆ ಕಡೆ ನೋಡಿ, USA ನೋಡಿದಾಗ USA ಹುಟ್ಟಿದ್ದು ಮೊದಲಿಗೆ ಅಕ್ಕ, ಆಮೇಲೆ ಯಾವ ಬೇರೆ ಎಲ್ಲ ಕನ್ನಡಿಗರು ಹೋಗುವುದಕ್ಕೆ ತೊಡಗಿದ ಮೇಲೆ ಅಕ್ಕ ಒಡೀತು, ನಾವಿಕ ಆಯಿತು. ಯಾಕಾಯಿತು? ಜಾತಿ ನಮ್ಮ ದೇಶದೊಳಗೆ ಮಾತ್ರ ಅಲ್ಲ, ನಮ್ಮ ದೇಶದ ಜನ ಹೊರದೇಶಕ್ಕೆ ಹೋದಾಗಲೂ ಕೂಡ ಜಾತಿ ಬಿಟ್ಟು ಹೋಗಲ್ಲ. ಅವರು ಜಾತಿ ಕಟ್ಕೊಂಡೇ ಹೋಗ್ತಾರೆ. ಭಾಷೆಯ ಸಂದರ್ಭದಲ್ಲಿಯೂ ಕೂಡ ಈ ಜಾತಿ ಕಾರಣವಾದ ರೀತಿಯೊಳಗೇನೆ ಅಲ್ಲಿ ಸಂಘಟನೆಗಳು ಒಡೆದು ಚೂರಾಗ್ತಾ ಇದ್ದಾವೆ. ಈ ಒಡೆದು ಚೂರಾಗುವ ಸ್ಥಿತಿಯ ಕಾರಣದಿಂದಲೇ ಭಾಷೆಗಳು ಮೂಲೆಗುಂಪಾಗ್ತಾ ಇವೆ. ಇವತ್ತು ನಮ್ಮ ದೇಶದೊಳಗೆ ಇರ್ತಕ್ಕಂಥ ಪ್ರಾದೇಶಿಕ ಭಾಷೆಗಳಿವೆಯಲ್ಲ, ಪ್ರಾದೇಶಿಕ ಭಾಷೆಗಳು ತಮಿಳನ್ನು ಮಾದರಿಯಾಗಿ ಇಟ್ಟುಕೊಂಡ ರೀತಿಯೊಳಗೆ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾದ ಅಗತ್ಯವಿದೆ. ಇವತ್ತು ತಮಿಳುನಾಡಿನೊಳಗೆ 1ರಿಂದ 7ನೇ ತರಗತಿಯವರೆಗೂ ಕೂಡ ತಮಿಳನ್ನು ಒಂದು ಭಾಷೆಯಾಗಿ, ಅದರಲ್ಲೂ ಪ್ರಥಮ ಭಾಷೆಯಾಗಿ ಎಲ್ಲರೂ ಕಲಿಯಬೇಕು. ಅದು ICSE ಆಗಬಹುದು, CBSE ಆಗಬಹುದು, ಸೆಂಟ್ರಲ್ ಸ್ಕೂಲ್ ಆಗಬಹುದು, ಇಂಟರ್ನ್ಯಾಷನಲ್ ಸ್ಕೂಲ್ ಆಗಬಹುದು. ಯಾವುದೇ ಸ್ಕೂಲ್ನಲ್ಲಿದ್ದರೂ ಕೂಡ, ಕೇವಲ ಸರ್ಕಾರಿ ಸ್ಕೂಲ್ ಅಲ್ಲ, ಖಾಸಗಿ ಸ್ಕೂಲುಗಳು ಅಷ್ಟೇ ಅಲ್ಲ, ನ್ಯಾಷನಲ್ ಲೆವೆಲ್ ಸ್ಕೂಲ್ಗಳು ಕೂಡ ಅಲ್ಲಿ ತಮಿಳನ್ನು ಒಂದು ಪ್ರಥಮ ಭಾಷೆಯಾಗಿ ಕಲಿಯಲೇಬೇಕು ಅಂಥ ಒಂದು ಆದೇಶವನ್ನು ಆ ಸರ್ಕಾರ ಹೊರಡಿಸಿದೆ. ನಮ್ಮಲ್ಲಿ 2017 ಸಂದರ್ಭದೊಳಗೆ ಈಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಈ ಆದೇಶವನ್ನು ಸ್ವಲ್ಪ ಮಾರ್ಪಡಿಸಿ ಹೊರಡಿಸಿದ್ರು, ಭಾಷಾ ನೀತಿಯನ್ನು. ಅದರಲ್ಲಿ ಕೇವಲ ಕನ್ನಡವನ್ನು ಒಂದು ಪ್ರಥಮ ಭಾಷೆಯಾಗಿ ಅಲ್ಲ, ದ್ವಿತೀಯ ಭಾಷೆಯಾಗಿ ಆದರೂ ಕಲಿಸಬೇಕು. ತೃತೀಯ ಭಾಷೆ ಅಲ್ಲ, ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕಲಿಸಲೇಬೇಕು ಅಂತ ಇತ್ತು. ನಮ್ಮಲ್ಲಿ ಅನುಷ್ಠಾನಕ್ಕೆ ಬಂದಿದೆಯಾ ಅಂತ ನೋಡಿದರೆ ಇವತ್ತು ಕೂಡ ಕನ್ನಡ ಎಲ್ಲ ಕಡೆಯಲ್ಲೂ ಕಳೆದು ಹೋಗಿದೆಯೇ ಹೊರತು ಕನ್ನಡ ಉಳಿತಾ ಇಲ್ಲ. ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವ ಸ್ಥಿತಿ ಯಾಕೆ ಉಂಟಾಗಿದೆ ಎನ್ನುವುದನ್ನು ಸನ್ಮಾನ್ಯ ಸಚಿವರು ಕೂಡ ಸ್ವಲ್ಪ ಅದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಕನ್ನಡದ ಉಳಿಯುವ ಪ್ರಯತ್ನಕ್ಕೆ ಶಿಕ್ಷಣ ಸಚಿವರುಗಳ ಜೊತೆಯೊಳಗೆ ಸಮಾಲೋಚಿಸಿದಂತೆ ಕಾರ್ಯಕ್ರಮಗಳನ್ನು ರೂಪಿಸುವ ಅಗತ್ಯವಿದೆ ಅನ್ನಿಸ್ತಕ್ಕಂಥದ್ದಿದೆ. ಈ ಎಲ್ಲ ಹಿನ್ನೆಲೆಗಳಲ್ಲಿ ಇವತ್ತು ನಮ್ಮ ಸರ್ಕಾರ ಬಹಳ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಅದು ಪೂರ್ವದೊಳಗೆ ಕನ್ನಡ ಕಾವಲು ಸಮಿತಿ ಆಗಿತ್ತು. ಕಾವಲು ಸಮಿತಿಯ ಪ್ರಥಮ ಅಧ್ಯಕ್ಷರಾಗಿ ಈಗಿನ ಮುಖ್ಯಮಂತ್ರಿಗಳೇನೇ ಅಧಿಕಾರ ಸ್ವೀಕರಿಸಿದ್ದು, ಅದನ್ನು ನಿರ್ವಹಿಸಿದ್ದು. ಆ ಹೊತ್ತಿನಿಂದ ಈ ಹೊತ್ತಿನವರೆಗೂ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ವಿಸ್ತರಿಸಿಕೊಂಡು ಬರ್ತಾ ಇದೆ. ವಿಸ್ತರಿಸಿಕೊಂಡು ಬರಬೇಕಾದಾಗ ಅದಕ್ಕಿರ್ತಕ್ಕಂಥದ್ದು ಮುಖ್ಯ 3 ಉದ್ದೇಶಗಳು. ಒಂದೇನು ಅಂತಂದರೆ ಆಡಳಿತದಲ್ಲಿ ಕನ್ನಡ, ಪ್ರಥಮವಾಗಿ ಶಿಕ್ಷಣದಲ್ಲಿ ಕನ್ನಡ, ಆಡಳಿತದಲ್ಲಿ ಕನ್ನಡ. 3ನೇದು ಕನ್ನಡಿಗರಿಗೆ ಉದ್ಯೋಗ. ಈ 3 ಆಶಯಗಳನ್ನು ಇಟ್ಟುಕೊಂಡಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯಯೋಜನೆಗಳನ್ನು, ಕ್ರಿಯಾಯೋಜನೆಗಳನ್ನು ರೂಪಿಸಬೇಕು. ಶಿಕ್ಷಣದಲ್ಲಿ ಕನ್ನಡ ಅಂದಾಗ ಪ್ರಾಥಮಿಕ ಹಂತದೊಳಗೆ ಶಿಕ್ಷಣದಲ್ಲಿ ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನುವ ಕಾರಣದಿಂದಲೇ ಇವತ್ತು ಒಳನಾಡಿನಲ್ಲಿರ್ತಕ್ಕಂಥ ಮಕ್ಕಳಿಗೂ ಕೂಡ ಮಾಧ್ಯಮ ಪ್ರಶಸ್ತಿ ಕೊಡ್ತಾರೆ. ಹೊರನಾಡಿನಲ್ಲಿರ್ತಕ್ಕಂಥ ಮಕ್ಕಳಿಗೂ ಕೂಡ, ಅದು ಹೊರನಾಡಲ್ಲ ಗಡಿನಾಡು, ನಮ್ಮ ಸುಬ್ಬಯ್ಯ ಕಟ್ಟೆ ಹೇಳೋ ರೀತಿ ಒಳಗೆ ಅದು ನಮ್ಮ ಕಯ್ಯಾರ ಕೀಣರಯ್ಯವರು ತಮ್ಮ ಕಾಸರಗೋಡನ್ನು ಕುರಿತಂತೆ ಹೇಳಬೇಕಾದ ಬೆಂಕಿ ಬಿದ್ದಿದೆ ಮನೆಗೆ ಓ ಬನ್ನಿ ಸೋದರರ್ಯ ಒಂದು ಕವನದಲ್ಲಿ ಹೇಳ್ತಾರೆ ಅವರು, ಬೆಂಕಿ ಬಿದ್ದಿದೆ ಮನೆಗೆ ಅನ್ನುವ ರೀತಿಯೊಳಗೆ. ಅಂಥ ಕನ್ನಡ ಪ್ರಜ್ಞೆಯ ಮನಸ್ಸು,
ಅವರು ಗಡಿ ಪ್ರದೇಶಗಳಲ್ಲಿರ್ತಕ್ಕಂಥ ಕನ್ನಡಕ್ಕೆ ಈ ತರಹದ ಒಂದು ಕರೆಯನ್ನು ಕೊಟ್ಟವರು. ಕನ್ನಡದ ಏಕೀಕರಣಕ್ಕಾಗಿ ಹೋರಾಡಿದಂಥ ಚೇತನಗಳು. ಇವತ್ತು ನಮ್ಮ ಸನ್ಮಾನ್ಯ ಸಚಿವರು ಅಲ್ಲಿಗೂ ಕೂಡ ಹೋಗಿ ನೋಡ್ತಾರೆ, ಗುಲ್ವಾಡಿಗೂ ಕೂಡ ಹೋಗ್ತಾರೆ. ಅಲ್ಲಿ ಈ ತರಹ ನಮ್ಮ ಕನ್ನಡ ಭಾಷೆಯನ್ನು ಉಳಿಸುವ ನಿಟ್ಟಿನೊಳಗೆ ನಾನು ಯಾಕೆ ಮತ್ತೆ ತಮಿಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆ ಆದರ್ಶವಾಗಬೇಕು. ಯಾಕೆ ಅಂದರೆ ಒಕ್ಕೂಟ ವ್ಯವಸ್ಥೆ ಉಳಿಯುವುದೇನೇ ಬಹುತ್ವಗಳಿಂದ, ಯಾವುದೋ ಒಂದು ಧರ್ಮ ಒಂದು ಭಾಷೆ ಅನ್ನುವುದರಿಂದ ಅಲ್ಲ, ಬಹುಭಾಷೆಗಳಿಂದ ಬಹುಸಂಸ್ಕೃತಿಗಳಿಂದ ಈ ಒಕ್ಕೂಟ ವ್ಯವಸ್ಥೆ ಉಳಿಯಬೇಕು. ಶ್ರೀಮಠವೂ ಕೂಡ 1974 ಸಂದರ್ಭದೊಳಗೆ ಸುಪ್ರೀಂ ಕೋರ್ಟಿನೊಳಗೆ ಸಂವಿಧಾನದ ಮೂಲ ಆಶಯಗಳನ್ನು ಹಾಗೆ ರಕ್ಷಿಸುವುದಕ್ಕೆ ಹೋರಾಡಿದ ರೀತಿಯೊಳಗೆ ಒಂದು ಜಗಳದೊಳಗೆ ಭಾಗವಹಿಸಿ ಅದರಲ್ಲಿ ಗೆದ್ದಿದೆ. ಇವತ್ತು ಕೂಡ ಸಂವಿಧಾನದ ಮೂಲ ಆಶಯಗಳು ಹಾಗೆ ಉಳಿದಿದ್ದಾವೆ ಅಂತಂತಂದರೆ ಅದಕ್ಕೆ ಆಗಿನ ಶ್ರೀ ಭಾರತೀಂದ್ರ ಸ್ವಾಮೀಜಿಯವರೇನಿದ್ದರು ಅವರು ಸುಪ್ರೀಂ ಕೋರ್ಟ್ನವರೆಗೂ ಹೋರಾಟ ಮಾಡಿದ್ದಿದ್ದು ಕಾರಣ ಅಂತಕ್ಕಂಥದ್ದನ್ನು ಇಲ್ಲಿ ನೆನಪಿಸ್ಕೊಳ್ಬಹುದಾಗಿರುವಂಥದ್ದು. ಇಷ್ಟೆಲ್ಲ ಹಿನ್ನೆಲೆಗಳ ನೆಲೆಯೊಳಗೆ ನಮ್ಮ ಮಕ್ಕಳು ಇಲ್ಲಿಯ ಕನ್ನಡದ ಗಡಿಯೊಳಗಿರ್ತಕ್ಕಂಥ ಈ ನಾಡಿನ ಈ ಮಕ್ಕಳು ಕನ್ನಡವನ್ನು ತಮ್ಮ ಮಾಧ್ಯಮ ಭಾಷೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಬೇಕಾಗುವ ರೀತಿಯೊಳಗೆ ಇವತ್ತು ಸನ್ಮಾನ್ಯ ಸಚಿವರು ಕೂಡ ಹೇಳಿದರು, ಈ ಮಕ್ಕಳಿಗೆ ಕನ್ನಡ ನಾಡಿನೊಳಗೂ ಕೂಡ ಕೆಲಸ ಸಿಕ್ಕಬೇಕು ಅಂತನ್ನುವ ಒಂದು ಆಶಯವನ್ನು ಇಟ್ಕೊಂಡಂತೆ ನಾನು ನಮ್ಮ ಸಚಿವ ಸಂಪುಟದೊಳಗೆ ಒಂದು ಪ್ರಸ್ತಾವನೆ ಕೊಡ್ತಾ ಇದ್ದೀನಿ. ಚರ್ಚಿತವಾದಂತೆ ಅವರಿಗೂ ಕೂಡ ಅದರಲ್ಲಿ ಮೀಸಲಾತಿಯನ್ನು ಕಲ್ಪಿಸುವ ಒಂದು ಅವಕಾಶವನ್ನಕ್ಕಾಗಿ ನಾನು ಹೋರಾಡ್ತೇನೆ ಅಂತನ್ನುವ ಮಾತನ್ನು ಕೂಡ ಹೇಳಿದ್ದಾರೆ. ಅವರ ಮಾತಿನೊಳಗೂ ಕೂಡ ಅದು ಪ್ರಸ್ತಾಪಿಸಬಹುದು. ಈ ಒಂದು ಸಂದರ್ಭದೊಳಗೆ ಈ ಎಲ್ಲ ಮಕ್ಕಳನ್ನು, ಪೋಷಕರನ್ನು ಇಡೀ ಕನ್ನಡಿಗರ ಪರವಾಗಿ, ಕನ್ನಡ ಭಾಷಾ ಪರಂಪರೆಯ ಪರವಾಗಿ ನಾನು ಕೃತಜ್ಞತೆಯಿಂದ ಗೌರವಿಸುತ್ತಾ ಅವರಿಗೆ ಈ ಒಂದು ಸಂದರ್ಭದೊಳಗೆ ಈ ಮಾತುಗಳನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮತ್ತು ಶ್ರೀಮಠಕ್ಕೆ ಮತ್ತು ನನ್ನ ಮಾತನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು ವಿರಾಮ ಕೊಡ್ತೇನೆ. ವಂದನೆಗಳು.